ನೋಡ್ರಪ್ಪ ನಮ್ಮ ಮನೆಗೆ ಪಡ್ಡು ಮಾಡತ್ತಾರ ಪಡ್ಡು ಬಟ್ ನಾವು ಯಾಕಂತಿಲ್ಲ ನನಗೆ ಗೊತ್ತ ಯಾಕೆ ಪಡತ್ತಾರ ನಾನು ವ್ಲಾಗ್ ಮಾಡತ್ತಿದ್ರಿ ಈಗ ಅಂಜಿಕೆ ಬರೋದೈತಿ ಎಲ್ಲ ಪ್ರ್ಯಾಂಕ್ ಮಾಡತ್ತೀನಿ ಅಂತ ಹೇಳಿ ಡೈಲಿ ವ್ಲಾಗ್ ಮಾಡತ್ತಿರ್ಲಿಪ್ಪ ಡೈಲಿ ವ್ಲಾಗ್ ಮಾಡತ್ತೀನಿ ನೋಡ್ರಿ ಹೆಂಗೆ ಅಂಜಿಕೆ ಇರ್ಬೇಕು. ಸೊ ನಾವು ಪಡ್ತೀನಲ್ಲ ಯಾಕಂದ್ರೆ ನಾನು ಜಿಮ್ಮಿಗೆ ಹೊಂಟೇನಲ್ಲ ನಾವು ಡಯಟ್ ಮಾಡತ್ತೀನಿ. ಇಲ್ಲಿ ನಮ್ದು ಬ್ರೇಕ್ಫಾಸ್ಟ್ ಐತಿ, ಓಟ್ಸ್ ಐತಿ, ತತ್ತದವು ಇಷ್ಟು ರಾತ್ರಿ ನನಗೆ ಅಲ್ರಿ ಯಾಕಿನೂ ತಿತ್ತಾಳ ಯಾಕಿನೂ ಜಿಮ್ಮಿಗೆ ಬರತ್ತಾಳ. ಸೊ ಇಲ್ಲಿ ನಾಷ್ಟ ಮಾಡೋಣ. ಇವತ್ತು ಇನ್ನೊಂದು ವಿಷಯ ಏನು ಗೊತ್ತೇನ್ರಿ, ಇವತ್ತು ಒಂದು ಹೊಸ ಕ್ಯಾಮ್ರಾ ತರ್ಸತ್ತೀನಿ. ಕ್ಯಾಮ್ರಾ ಬರೋದೈತಿ, ಅದ್ರ ಸಲ ಫುಲ್ ಎಕ್ಸೈಟ್ಮೆಂಟ್ ಅದೀನಿ. ಸೊ ಸಣ್ಣ ಹುಡುಗರು ಹೆಂಗಿರ್ತಾರ ನೋಡ್ರಿ, ಸಣ್ಣ ಹುಡುಗರು ಈಗ ಆಟಿಗೆ ಸಾಮಾನು ಕೊಡಿಸಿದ್ರೆ ಎಷ್ಟು ಖುಷಿ ಆಗ್ತಾರಲ್ಲ ಹಂಗ ನೋಡ್ರಿ ಹುಡುಗರಿಗೆ ಇಂಥ ಗೆಜೆಟ್ಸ್ ಆಗಲಿ ಬೈಕ್ಸ್ ಅಂತಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ. ಸೊ ವೇಟ್ ಮಾಡತ್ತೀನಿಪ್ಪ ಬರ್ಬೇಕು, ಆ್ಯಕ್ಚುಲಿ ಇವತ್ತು ಬರ್ಬೇಕು ತೋರಿಸಿದ್ವಿ ಡೆಲಿವರಿ ಆಗೋದು ಅಂತ ಹೇಳ್ತೀವಿ. ಸೊ ನೋಡ್ರಿ ಎಷ್ಟಕ್ಕೆ ಬರ್ತೈತೆ ಅಂತ ಹೇಳಿ ಐ ಥಿಂಕ್ 3-4ಗೆ ಬರ್ತಾನೆ ರೀ. ಏನು ತರಿಸಿದ್ರು ಕೂಡ 3-4 ನಂತರ ಬರ್ತಿರ್ತಾನೆ. ಈಗ ಟೈಮ್ ಆಗೈತಿ 10 ವೇಟ್ ಮಾಡೋಕ್ಕಾಗಲಾಗೈತಿ, ಯಾವಾಗ ಬರ್ತೈತಿ ಅಂತ ವೇಟ್ ಮಾಡತ್ತೀನಿ. ಸೊ ಬತ್ತಪ್ಪ ನಿಮ್ಗೆ ತೋರಿಸ್ತೀನಂತ ಹೊಸ ಕ್ಯಾಮ್ರಾ ಐತಿ. ಅದೇ ಕ್ಯಾಮ್ರಾನ ಯಾಕೆ ತೊಗೊಂಡೆ, ಏನು ರೀಸನ್ ಐತಿ ಅದನ್ನು ಕೊಡ್ರೆ ಹೇಳ್ತೀನಿ. ಯಾವಾಗ ನಿಮ್ಗೆ ಗೊತ್ತಿರ್ಬೋದು ಕ್ಯಾಮ್ರಾ ಭಾಳ ಮಂದಿ ನಾನು ಯೂಸ್ ಮಾಡತ್ತಾರೆ. ಸೊ ನೋಡಿ ಬಂದು ನಿಮ್ಗೆ ತೋರಿಸ್ತಾನೆ. ಕ್ಯಾಮ್ರಾ ತರ್ಸತ್ತೀನಿ, ಹೊಸದು ಕ್ಯಾಮ್ರಾ ಆಕಿ ಗೊತ್ತಿಲ್ರಿ ನಾ ಯಾವ ಕ್ಯಾಮ್ರಾ ತರ್ಸತ್ತೀನಿ ಅಂತ ಹೇಳಿ. ನೋಡಿ ಬಂದ ಮ್ಯಾಗ ಹೇಳ್ತೀನಿ ಅಂತ ಮಸ್ತ್ ಐತಿ ಕ್ಯಾಮ್ರಾ. ಈಗ ಬರ್ತೈತಿ ಅದೇ ವೇಟ್ ಮಾಡತ್ತೀನಿ ನಾನು. ಈಗ ಬರ್ಬೋದ್ರಿ ಬೈಗೆಲ್ಲ ಬಂದ್ರು ಎಷ್ಟಕ್ಕೆ ಬರ್ತೈತ್ರಿ, ಒಂದು 3ಕ್ಕೆ ಬರ್ತಾನ, 12-3 ನಂತರ ಬರ್ತಾನ. ಇದು ಜಲ್ದಿ ಬರೋದಿಲ್ಲ. ಪ್ರತಿ ಸಲ ರೀ ಅಮೆಝಾನ್ ನಾ ಏನು ತರಿಸಿದಪ್ಪ ಅಂದ್ರೆ ಸೇಮ್ ಟೈಮೇ ಫಾಲೋ ಮಾಡ್ತಾನೆ. 3-4 ನಾ ಊಟ ಕೂತಿರ್ತೀನಿ, 2-3ಕ್ಕೆ ಬರ್ತಾನ, ಊಟ ನಂತರ ಬರ್ತಾನ. ಐ ಥಿಂಕ್ ಮಾಡತ್ತೀನಿ ರೀ ಯಾವ ಕ್ಯಾಮ್ರಾ ಬರ್ತೈತಿ ಅಂತ ಹೇಳಿ ಮಸ್ತ್ ಕ್ಯಾಮ್ರಾ ಕ್ಲಿಕ್ಸಿದಿ ಭಾರಿ ನಿಂದಿ ಬಂದಿಲ್ರಿ ಪರಿಣಿ ಯಾವ ಬರ್ತೈತಿ ಅಂತ ವಿಚಾರ ಮಾಡೋದು ನೋಡ್ಕೊಂಡೀನಿ. ಮತ್ತಪ್ಪ ನಿಮ್ಗೆ ತೋರಿಸ್ತೀನಿ ಯಾವ ಕ್ಯಾಮ್ರಾ ಐತೆ ಅಂತೇಳಿ. ಇದು ನೋಡ್ರಿ ಹೆಂಗೆ ನಿಂತೈತೆ ದೇವ್ ನಿಂತಂಗೆ. ಇನ್ನು ಸ್ನಾನ ಇಲ್ಲ ಏನಿಲ್ಲ. ನಮ್ಮ ಪಿಂಟ ಮಸ್ತ್ ನಿದ್ದೆ ಹೊಡ್ಯಾತಾನೆ. ಡೇ ನಮ್ಮ ಪಿಂಟ 11-12 ಕೇಳ್ತಾನೆ. ಆರಾಮ್ ಮರೇ ರಾಜ ಇದ್ದಂಗ ನೋಡ್ರಿ ಇನ್ನೂ ಹೋಗೋಣ. ಮಕ್ಕಳು ಒಳಗ ರಾಜ ಈಗಿನೂ ಭಾಳ ಕತ್ತರಂಗೆ ಮಕ್ಕೋತಾಳ್ರಿ. ಬರ್ರಿ ತಣ್ಣಗಾಗತ್ತೆ. ಸೊ ಇಲ್ಲಿ ನಮ್ದು ಓಟ್ಸ್ ತಿನ್ನೋಣತ್ತೆ. ಓಟ್ಸ್ ತಿಂದು ನಾನೇ ರೆಡಿ ಮಾಡೀನಿ ಟಿಫನ್ ಮಾಡಿ ಸಿಗೋಣ. ನಿಂದು ಓಡಿಸಲೈತಿ ಮಾಡಕತ್ತೀನಿ. ಅಕ್ಕಿ ಒಂದು ಬೇರೆ ಮಾಡ್ಕೋತಾಳ್ರಿ, ಇನ್ನೊಂದು ಬೇರೆ ಮಾಡ್ಕೊತಾಳ್ತಾಳೆ. ಭಾರಿ ಡೇಂಜರ್ ಅದಲ್ರಿ ಆಕಿ. ಡೇಂಜರ್ ಇಲ್ಲ, ಈಕ್ವಲ್ ಗೊತ್ತಾಗಲ್ಲ ಇಬ್ಬರಿಗೆ. ಅದಕ್ಕೆ ಯಾಕಂದ್ರೆ ಸ್ವಲ್ಪ ಕ್ವಾಂಟಿಟಿ ಮೇಜರ್ ಮಾಡ್ತಿರ್ತೀವಲ್ರಿ, ಡಯಟಿಗೆ ಮಾಡತ್ತೀವಿ ಫುಲ್. ಅಕ್ಕಿದ್ರೆ ಫುಲ್ ಡಯಟ್ ಮಾಡತ್ತಾಳೆ. ಹಂಗಿಲ್ಲ ಡೈಲಿ ಜಿಮ್, ಒಂದು ದಿನ ಜಿಮ್ ಮಿಸ್ ಮಾಡಲ್ಲ ಏನಿಲ್ಲ. ಹೌದಿಲ್ಲ ನಿನ್ನೆ ಸ್ಯಾಟರ್ಡೆ ಒಂದೇ ಸತಿ ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ರೀ. ಆಲ್ಮಟ್ಟಿ ಹೋಗಿ ಬಂದಾಳ್ರಿ. ಆಲ್ಮಟ್ಟಿಗೆ ಅಡ್ಡಾಡ್ ಬಂದಾಳ. ಏನೂ ಇರ್ಲಿಲ್ಲ ಅನ್ಸತ್ತೆ ಆಲ್ಮಟ್ಟಾಗ. ಅಲ್ಲ ಅಂತಪರಿ ಏನು ಹೇಳ್ಕೊಳಂಗಿಲ್ಲಲ್ಲ. ಡ್ಯಾಮ್ ಮೇನ್ ಏನು ಗೊತ್ತೇನ್ರಿ, ಡ್ಯಾಮ್ ಇರ್ತೈತಿ. ಡ್ಯಾಮ್ ಇತ್ತು ನೀರಿದ್ರೆ ಚಲೋ ಐತಿ. ಅದು ಬಿಟ್ರೆ ಏನು ನಾರ್ಮಲ್. ನಾವು ಗೇಟ್ ಕಡೆ ಹೋಗಿದ್ವಿ, ಈ ಕಡೆ ಬಿಡುದಿಲ್ಲ ಅಲ್ಲಿ, ಬಿಡುದಿಲ್ಲ ಈ ಕಡೆ ಸೈಡ್ ನೀರೆಲ್ಲ ಎಲ್ಲಿ ಇರ್ಬೇಕು. ಮಳಿನೇ ಇಲ್ಲ. ಇಂಥ ಬಿಸಿಲಾಗ ನಮ್ಮ ಇದ್ರೊಳಗೆ ಬಿಜಾಪುರ ಅಂತ ಎಲ್ಲಿ ನೀರು ಬರ್ಬೇಕು, ಏನು ಬರ್ಬೇಕು. ಇನ್ನೂ ಸ್ವಲ್ಪ ಮಹಾರಾಷ್ಟ್ರಕ್ಕೆ ಮಳೆ ಆತಪ್ಪ ಅಂದ್ರೆ ಮುಂಬೈಗೆ ಮಳೆ ಆದ್ರೆ ಈ ಕಡೆ ಬಿಡ್ತಾರೆ ನೀರು. ನಮ್ಮ ಕಡೆ ನೀರು ಬರ್ತಾವೆ. ನೋಡ್ರಿ ಹೆಂಗೆ ಮಾತಾಡೋದ್ರ ಟೈಮ್ ಆಗುತ್ತೆ. ಓಕೆ ಪಟ್ಟ ಟಿಫನ್ ಮಾಡಿ ಸಿಗೋಣ. ಆಯ್ತು ನೋಡ್ರಪ್ಪ ಕರೆಂಟ್ ಕೆಲಸ ಮಾಡೋ ಟೈಮಾಗ ಆಗಿನ ಟೈಮಾಗ ಕರೆಂಟ್ ತೆಗೆದು ಬಿಡ್ತಾರೆ. ಏನು ಮಾಡ್ತೀರಿ ಹೇಳ ಪಿಂಟೆ ಕರೆಂಟ್ ಹೋದು ಪಿಂಟೆ ಹೇಳ್ತಾನೆ. ಸಿಕ್ಕಿ ಆಪರ್ ಐತ್ರಿ, ಇನ್ನೂ ಮಟ್ಟ ಸಿಕ್ಕಿ ಐತಿ ನೋಡ್ರಿ. ಭಾಳ ಸಿಕ್ಕಿ ಐತಿ. ಮನ್ಯಾಗ ಅದನ್ನ ನಾಷ್ಟ ಮಾಡೋದೈತಿ. ಮನ್ಯಾಗ ಪಟ್ಟು ತಿನ್ನತ್ತಾರ. ಬರೋಬರ್ರಿ ಸ್ವಲ್ಪ ಹೋಗಿ ಏನೋ ತೊಗೊಂಡ್ಬರೋದೈತಿ. ಹೋಗಿ ಚಿಕನ್ ತೊಗೊಂಡ್ಬರೋಣ. ಇಲ್ಲಿ ನೋಡ್ರಿ ಆಪರ್ ಹೊಲಸ್ ಮಾಡ್ಬಿಟ್ಟಾಳ. ನಿನ್ನೆ ಏನೋ ಪ್ರ್ಯಾಂಕ್ ಮಾಡೋದಿಲ್ಲ, ಸ್ಪ್ರೇ ಮಾಡಾಳ. ಇದೆಲ್ಲ ಹಂಗೆ ಬಿದ್ದೈತಿ ನೋಡ್ರಿ. ಇಲ್ಲಿ ಬಿದ್ದೈತಿ, ಇಲ್ಲಿ ಬಿದ್ದೈತಿ. ನೋಡಿ ಆಪರ್ ಐತಿ. ಹೇಳ ಮುಖ ತಕ್ಕೋ. ನಾಷ್ಟ ಇಷ್ಟ ಮಾಡ ಪಡ್ಡು ಮಾಡ್ರು. ಪಿಂಟ ಇವತ್ತು ನಿನ್ಸಲಕ್ಕೆ ಪಡ್ಡು ಮಾಡ್ರ. ಅಕ್ಕ ಕೊಡ್ಕೊಂಡಲ್ಲ ಇವಾಗ ಪಟ್ಟ ಹೇಳಿ ಪಿಂಟ ಕರ್ಕೊಂಡು ಹೋಗ್ಬಂದಿರಪ್ಪ. ಅವನು ನನಗೂ ಒಬ್ಬನಿಗೆ ಹೋಗಿ ಬ್ಯಾಸ ಬರ್ತದೆ. ಪಿಂಟೆ ಅವನು ಬಿಸ್ಲಾಗ ಕರ್ಕೊಂಡು ಹೋಗ್ಬರ್ತಾಪ. ನಮ್ಮ ಗಾಡಿ ಅಂದ್ರೆ ನೋಡ್ರಿ ಅರ್ಬಿ ಹೋಗಕ್ಕೆ ಇದು ಮಾಡ್ಬಿಟ್ರ. ಅರ್ಬಿ ಒಣಸು ಏನಂತಾರದು ದಾರ ಹಂಗದಂಗೆ ಹಾಕ್ಬಿಟ್ರಲ್ಲ. ಹಿಂಗೆ ಹಿಡಿದ ಗಾಡಿ ಗಂಜ್ ಹಿಡಿತಾರೆ. ಏನು ಮಾಡ್ತೀರಿ ನಿಮ್ಮ ಹಿಂಗೆ ಮಾಡ್ತಿರ್ಬೇಕಲ್ಲ. ಇದೊಂದು ಹೋಗಿತ್ರಿ. ಮುಂದಿನ ಬ್ರೇಕ್ ಹೋಗ್ಬಿಟ್ಟಿತ್ತು ಮಗ. ಏನಾಗಿತ್ತು ಗೊತ್ತಿಲ್ಲ. ಮುಂದಿನ ಬ್ರೇಕ್ ಹೋಗಿತ್ತು. ಹೊಸ ಬೈಕ್ ನೋಡ್ಬೇಕು ಅನ್ನತ್ತೀನಿ. ಸೊ ನೋಡ್ರಪ್ಪ ಯಾವಾಗ ಆಗುತ್ತೆ ಏನಾಗುತ್ತೆ ಅಂತ ಹೇಳಿ. ಇಡೀ ಪಿಂಟೆ ಹಿಡ್ಕೊ ತಗೊಂಡು. ಏನ್ರಿ ಎಷ್ಟು 260 ಆಗೈತಿ. ಈಗ ಇನ್ನು 280 ಆಗಿತ್ತಂತೆ. ಏನು ಹಿಂಗಾದ್ರೆ ತಿನ್ಬೇಕು ತಿನ್ಬಾರ್ದು ಅನ್ಸಾರ. ಬಂಗಾರ ರೇಟ್ ಆಗತ್ತದ ರೂಪ. ಯಪ್ಪ 1 kg 260 ಅಂತ. ಏನು ಮಾಡ್ತೀವಿ ಇದಕ್ಕೆ ಏನಿಲ್ಲ ತರೋರು ಕಷ್ಟ. ಬಿಸಿಲು ಇನ್ನೂ ಹೋಗಿ ನೋಡ್ರಪ್ಪ. ನಮ್ಮ ಬಿಜಾಪುರ ಬಿಸಿಲು ಹೋಗಿತ್ತು. ಏನಾಗ್ತೀನಿ ಕೆಟ್ಟ ಸೆಕೆ. ಬಿಜಾಪುರ ಮಧ್ಯಾಹ್ನ ಅಡ್ಡಾಡ್ಬೇಕಂತಂದ್ರೆ ನಿಮ್ಮ ಹತ್ರ ಒಂದು ಕ್ಯಾಪ್ ಇರ್ಬೇಕು, ಒಂದು ಚಸ್ಮಾ ಇರ್ಬೇಕು. ಧೂಳು ಸಲುವಾಗಿ ನೋಡ್ರಿ ಇನ್ನೇನು ಕರೆಂಟ್ ಇನ್ನೂ ಕೊಟ್ಟಿಲ್ಲ. ಕರೆಂಟ್ ನಡಿಪ್ಪ ಪಟ್ಟ ಕೆಲಸ ಮುಗಿಸೋದ್ರಿ. ಕೆಲಸ ಮುಗಿಸಿ ಸಿಗ್ತೀನಿ ಅಂತ. ಕ್ಯಾಮ್ರಾ ರೀ ಕ್ಯಾಮ್ರಾ ಯಾವಾಗ ಬರೋದೈತಿ ಅಂತ ವೇಟ್ ಮಾಡತ್ತೀನಿ. ಕ್ಯಾಮ್ರಾ ಸಲುವಾಗಿ ಹೊಡ್ಕೊಳಕ್ಕಾಗಲ್ಲ. ಮೋಸ್ಟ್ಲಿ 12 ರೀ ಅಂದ್ರೆ ನಂತರ 12 ಇಲ್ರಿ 2-3 ನಂತರ ಬರ್ತಾವ. ವೇಟಿಂಗ್ ಫಾರ್ ಕ್ಯಾಮ್ರಾ.
1 hour later. ನೋಡ್ರಿ ಯಾಪ್ರಿ ಮಾಡ್ರ ಈಗ ಜಸ್ಟ್ ಈಕಿ ಪ್ರ್ಯಾಂಕ್ ಮಾಡಿದ್ಲ ನಮ್ಮ ಮ್ಯಾಗ ಇದು ನೋಡ್ರಿ ಎಲ್ಲ ಹೊಲಸು ಮಾಡ್ಬಿಟ್ಟಾಳ ಈಕಿ ಇವ ಕೂಡಿ ಇಬ್ರು ಭಾಳ ಮಾಡತ್ತಾರ ಇವ್ರು ಕೂಡಿ ಇಬ್ರು ಸೇರಿ ನೋಡ್ರಿ ಎಲ್ಲ ಬೆಡ್ ಯಾಪ್ರಿ ಹೊಲಸು ಮಾಡ್ಬಿಟ್ರ ಫುಲ್ ಹೊಲಸು ಮಾಡ್ಬಿಟ್ರ ಹೌದು ಮತ್ತೆ ನೀನೇ ಮಾಡ್ಬೇಕು ಇದು ನೋಡ್ರಿ ನಿನ್ನೆ ಮಾಡಿದ್ಲೆ ನಿನ್ನೆ ಹಿಂಗೆ ಇತ್ತು ಇಲ್ಲಿ ನೋಡ್ರಿ ಇನ್ನೂ ಹೆಂಗೈತೆ ನನ್ನ ಮುಖಕ್ಕೆ ನೋಡ್ರಿ ಎಲ್ಲ ಹೆಂಗೈತಿ ಕೈಗೆ ಫುಲ್ ಯಾಪ್ರಿ ಐತಿ ಏನಿರ್ಲಿ ಇರ್ಲಿ ಎಂಜಾಯ್ ನಿಂದ ಐತಿ ರಿವೆಂಜ್ ತಗೋತೀನಂತೆ ಇಬ್ಬರು ರಿವೆಂಜ್ ತಗೋತೀನಂತೆ ಅಂದಂಗ ನಾವು ಪ್ರ್ಯಾಂಕ್ ವಿಡಿಯೋಸ್ ಮ್ಯಾಗ ಎಲ್ಲರೂ ಚಲೋ ಸಪೋರ್ಟ್ ತೋರಿಸ್ತೀರಿ ಚಲೋ ಕಮೆಂಟ್ ಮಾಡತ್ತೀರಿ ಹಂಗ ನಮ್ಮ ಬ್ಲಾಗ್ಸಿಗೂ ಸಪೋರ್ಟ್ ತೋರಿಸ್ರಿ ಅಂತ ಹೇಳ್ತೀನಿ ಬ್ಲಾಗ್ಸು ಯಾಕೆ ನೋಡ್ರಿ ಡೈಲಿ ಹತ್ರ ಪ್ರ್ಯಾಂಕ್ ಮಾಡಕ್ ಆಗೋದಿಲ್ಲ ಯಾಕೆ ಇವತ್ತು ನೋಡ್ರಿ ನಾ ಬರೀ ಇವತ್ತು ಜಸ್ಟ್ ಮುಂಜಾನೆ ಕ್ಯಾಮ್ರಾ ಹಿಡ್ಕೊಂಡಿರ್ತೀನಿ ಈಕಿ ಗಾಬ್ರ ಆಗ್ಬಿಟ್ಟಾಳ ಎಲ್ಲಿ ಪ್ರ್ಯಾಂಕ್ ಮಾಡ್ತಾನೆ ನೀವು ಅಂತೇಳಿ ಸೊ ಏನಾಗ್ತದೆ ಗೊತ್ತೇನ್ರಿ ಮನುಷ್ಯ ಗೊತ್ತಾಗ್ಬಿಡ್ತೀವಿ ನಾವು ಡೈಲಿ ಕಂಟಿನ್ಯೂಸ್ ಪ್ರ್ಯಾಂಕ್ ಮಾಡಕತ್ತಿಲ್ಲ ಮೈಂಡ್ ಅಲರ್ಟ್ ಇರ್ತೀವಿ ಏನ್ರ ಮಾಡ್ತಾನೆ ಅಂತೇಳಿ ಅಂಥ ಟೈಮ್ ಹೋಗಿ ಪ್ರ್ಯಾಂಕ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಸೊ ಅದಕ್ಕೆ ಡೈಲಿ ಇದ್ರೂ ಪ್ರ್ಯಾಂಕ್ ಮಾಡೋಕ್ಕಾಗಲ್ಲ ಬಟ್ ಡೈಲಿ ವ್ಲಾಗ್ಸ್ ಬರ್ತಿರ್ತಾವೆ ಡೈಲಿ ಅಂದರೂ ಟ್ರೈ ಮಾಡೋಣ ಡೈಲಿ ಅಂದ್ರೂ ವ್ಲಾಗ್ಸ್ ಬರೋಲ್ಲ ಬಟ್ ಅಟ್ಲೀಸ್ಟ್ ವಾರಕ್ಕೆ 3 ಹತ್ರ ವ್ಲಾಗ್ಸ್ ಬರ್ತಿರ್ತಾವೆ ಸೊ ಸಪೋರ್ಟ್ ಮಾಡ್ರಿ ಅಂತ ಹೇಳೋಣ ಇಲ್ಲಿ ನೋಡ್ರಪ್ಪ ಫುಲ್ ಹೊಲಸು ಮಾಡ್ಬಿಟ್ಟಾಳ ಈಗ ಕ್ಲೀನಿಂಗ್ ಶುರು ಮಾಡ್ಬೇಕಾದ್ರೆ ಮಾಡ್ಬೇಕು ಜಾಕ ಮಾಡಿ ಬರ್ತೀವಿ ಮತ್ತೆ ಇವೆಲ್ಲ ಮಾಡಿ ಕಷ್ಟಪಡ್ಬೇಕಲ್ರಿ ಅದಕ್ಕೆ ರೀ ಮಾಡ್ಬೇಕ್ರಿ ನಾನೇ ಮಾಡ್ಬೇಕ್ರಿ ಎಷ್ಟು ಹೌದು ಮತ್ತೆ ನೀ ಪ್ರ್ಯಾಂಕ್ ಮಾಡಿ ಏನೋ ಮಾಡ್ಬೇಕು ಅವ ಪ್ರ್ಯಾಂಕ್ ಮಾಡಿದ್ರು ಅಷ್ಟೇ ರೀ ನಾ ಪ್ರ್ಯಾಂಕ್ ಮಾಡೋದು ಅಷ್ಟೇ ನಾನೇ ಮಾಡ್ಬೇಕು ಎಷ್ಟೊಂದಿದ್ರು ಏನು ಮಾಡಕ್ ಬರೋದಿಲ್ರಿ ಪೇರ್ ಮಾಡಕ್ ಬರೋದಿಲ್ಲ ಅವ್ನು ಎಂತ ನೀರ್ ತೊಗೊಂಬಂದು ಒಂದ್ ಬಕೆಟ್ ನೀರ್ ಸುರಿದ್ರು ನಾನೇ ಸ್ಟಿಕ್ ತೊಗೊಂಬಂದು ನಾನೇ ಹೊರಗೆ ಕೂತ್ಕೊಂಡು ನಾ ಹೆಲ್ಪ್ ನಂಗೆ ಯಾರು ಹೆಲ್ಪ್ ಮಾಡೋದಿಲ್ಲ ಈಗ ನೋಡ್ರಿ ಈ ಕ್ಲೀನಿಂಗ್ ಶುರು ಹಚ್ಕೋಬೇಕು ಇಟ್ಟೆಲ್ಲ ಚೆಲ್ಲಾರ ನೋಡ್ರಿ ಇಲ್ಲಿ ಮಟ್ಟ ಚೆಲ್ಲಾರ ನೀನ ಚೆಲ್ಲಿದ್ದೆ ಅಲ್ಲಿ ನೋಡ್ರಿ ಹಾಸಿಗೆ ನೋಡ್ರಿ ಎಲ್ಲ ಬೆಡ್ ನೋಡ್ರಿ ಯಾಪ್ರ ಹೊಲಸು ಮಾಡ್ರಿ ನೋಡ್ರಿ ಯಾಪ್ರ ಹೊಲಸಾಗಿ ಇವನ ಕಸ್ಕೊಂಡ್ಬಿಟ್ಟಾರಿ ಇಲ್ಲಾಂದ್ರೆ ನಾವು ಮೊನ್ನೆಯಿಂದ ಮಾಡತ್ತಾರಿ ಮೊನ್ನೆಯಿಂದ ಚಲೋ ಮಾಡ್ರೆ ನಿನ್ನೆಯಿಂದ ಚಲೋ ಮಾಡ್ರೆ ನಿನ್ಲಾಗ ಸರಿ ಇಲ್ಲ ಅದು ಚಲೋ ಮಾಡ್ರೆ ಅದಕ್ಕೆ ಇವತ್ತು ಕಸ್ಕೊಂಡೆಲ್ಲ ಮುಗಿಸ್ಬಿಟ್ರೆ ಫುಲ್ ಮುಗಿಸಿಬಿಟ್ಟಿನ್ರಿ ಕೆಲಸ ಮಾಡ್ಬಿಟ್ಟೆ ಹೇಳ್ರಿ ಯಾರು ತೊಗೊಂಬಂದಿದ್ವಿ ಒಂದ್ ಸ್ನೋದು ಒಂದ್ ತೊಗೊಂಬಂದಿದ್ವಿ ಒಂದ್ ಇದು ಒಂದ್ ತೊಗೊಂಬಂದಿದ್ವಿ ಇದಕ್ಕೆ ಏನಂತ ಅನ್ಕೊಂಡು ಅಣ್ಣಗೆ ಹೆಸರೇ ಗೊತ್ತಿಲ್ಲ ರಿಂಗ್ ಅಂತ ರಿಂಗ್ ಬಟ್ ಭಾರಿ ಬರ್ತಿದ್ರು ಹಿಂಗೆ ಹೊಡ್ಯಾಕ ಮಜಾ ಬರ್ತಿತ್ತು ಸರ್ರ ಅಂತೇಳಿ ಅದಕ್ಕೆ ನಾವು ತೊಗೊಂಬಂದಿದ್ದೀವಿ ರೀ ನೀವು ಅದನ್ನಲ್ರಿ ಇವಳೇ ತಗೊಂಡ್ ನಮಗೆ ವರ್ಷ ಮಜಾ ಬಂತಿರುತ್ತೆ ಹೊಡ್ಯಾಕ ಅದಕ್ಕೆ ಫುಲ್ ಮುಗಿಸ್ಬಿಟ್ಟೆ ಪ್ರ್ಯಾಂಕ್ ಬರ್ತೈತ್ರಿ ವಿಡಿಯೋ ಮೇ ಬಿ ಈ ವ್ಲಾಗ್ ಬಂದ ನಂತರ ಬರ್ಬೋದು ಅಥವಾ ಈ ವ್ಲಾಗ್ಗಿಂತ ಮುಂಚೆನೇ ಪ್ರ್ಯಾಂಕ್ ಬರ್ಬೋದು ಗೊತ್ತಿಲ್ಲ ನೋಡೋಣ ಹೆಂಗಾಗತ್ತೆ ಕ್ರೇಜಿ ರಿಬ್ಬನ್ ಅಂತಾರ ಅಂತ ನೋಡ್ರಿ ಇದಕ್ಕೆ ಕ್ರೇಜಿ ರಿಬ್ಬನ್ ಇವ ರಿಂಗ್ ಅಂತಾರ್ರಿ ನಮ್ಮ ಕಡೆ ಎಲ್ಲ ರಿಂಗ್ ಸ್ಪ್ರೇ ಅಂತಾರ್ರಿ ಅದಕ್ಕೆ ನಾವು ರಿಂಗ್ ಅಂತ ರಿಬ್ಬನ್ ಇಬ್ರು ಫುಲ್ ಪ್ಲಾನ್ ಮಾಡ್ಕೊಳಕತ್ತಾರ ಇಬ್ರು ಪ್ಲಾನ್ ಮಾಡ್ಕೊಂಡು ಹೋಗಿ ಪ್ರ್ಯಾಂಕ್ ಮಾಡಕತ್ತಾರ ಪಾರ್ಟ್ನರ್ ಸಿಕ್ಕ ನೋಡ್ರಿ ಈಕಿ ಒಬ್ಬ ಹೌದ್ರಿ ಹಿಂಗಿದ್ರು ಸ್ವಲ್ಪ ಪ್ಲಾನ್ ಮಾಡಕ್ ಬರ್ತೈತಿ A few minutes later. ನೋಡ್ರಿ ಯಾವ ಪರಿ ಅದಾವ ಡ್ರೆಸ್ಗಳು ಬರೇ ಕಲಿ ಅದಾವ ಒಳಗೆ ಗೊತ್ತು ಸ್ಮೆಲ್ ಹೊಡ್ಯಾತಿರ್ಬೇಕಲ್ಲ ಏ ಸಾಕ್ಸ್ ಬಿತ್ತು ನಂದಿ ಒಂದೇ ಸಾಕ್ಸ್ ಇಲ್ಲೊಂದೇ ನೋಡ್ರಿ ಎಷ್ಟು ಚಂದ ಇರ್ತಾವ ನೋಡ್ರಿ ಇಲ್ಲೊಂದು ಸಾಕ್ಸ್ ಇದೊಂದು 2 ಸಾಕ್ಸ್ ಯಾರ ಮನೆ ಹಿಂಗಿರ್ತೈತೆ ಹೇಳ್ರಿ ನಿಮ್ಮ ಮನೆ ಯಾರಾದ್ರೂ ಹಿಂಗಿರ್ತೈತೆ ನಮ್ಮ ಮನೆ ಐತಿ ನಮ್ಮ ಮನೆ ಐತ್ಲಾ ಈಕೆ ಇಟ್ಟಾಳ್ರಿ ಸ್ಪೆಷಲ್ ನೋಡ್ರಿ ಈಕೆ ಫುಲ್ ಕ್ಲೀನ್ ನಡೆಸಲಿ ಬರೀ ಚಲೋ ಗೊತ್ತು ನೋಡ್ರಿ ನಮ್ಮ ಮಷೀನ್ A few minutes later. ಒಂದು ಹಳೆ ಡೈರಿ ಸಿಕ್ಕೈತಿ ಅವಾಗ ನಮ್ಗೊಂದು ಶಾಕ್ ಇತ್ರಪ್ಪ ಎಷ್ಟಕ್ಕೆ ಗೊತ್ತೇನ್ರಿ ಐ ಥಿಂಕ್ ನಾನು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಇದ್ದೆ ಅನ್ಸುತ್ತೆ ರೀ ಸೆಕೆಂಡ್ ಫಸ್ಟ್ ಇಲ್ಲ ಸೆಕೆಂಡ್ ಇಯರ್ ಫಸ್ಟ್ ಇಯರ್ಗಿಂತ ಕಡಿಮೆ ಅನ್ಸುತ್ತೆ ಅವಾಗ ನನಗೊಂದು ಇಂಟ್ರೆಸ್ಟ್ ಬಂದ್ಬಿಟ್ಟಿದ್ರಪ್ಪ ಅದು ಶಾಯರಿ ಬರೆಯೋದು ನಾನು ಶಾಯರಿ ನೋಡಿ ಅದನ್ನ ಮಾಡ್ಕೊಂಡು ಬರ್ಕೋದು ಕೂತ್ಬಿಡ್ತಿದ್ದೆ ಭಾರಿ ದೊಡ್ಡ ಶಾಯರಿ ಮಾಡ್ಕೊಂಡು ನನ್ನ ಸ್ವಂತ ಅಲ್ಲೇವು ನಾನು ಬೇರೆಯವ್ರು ಕೇಳಿದ್ರು ಬರೆದು ಇಟ್ಕೋತಿದ್ದೆ ನೆನಪಿರಲಿ ಅಂತೇಳಿ ಎಷ್ಟು ಶಾಯರಿ ಬರ್ತಿದ್ದೆ ನೋಡುವಾಗ ನೋಡ್ರಿ ಎಷ್ಟು ಶಾಯರಿ ಬರ್ತಿದ್ದೆ ನಾನು ಹ್ಯಾಂಡ್ ರೈಟಿಂಗ್ ಎಷ್ಟು ನೀಟ್ ಆಗ್ತಿದ್ದು ರೀ ಈಗ ರೀ ಏಪ್ಪ ಇದು ಹ್ಯಾಂಡ್ ರೈಟಿಂಗ್ ನೀಟ್ ಅಯ್ಯೋ ಎಷ್ಟು ಹೊಲಸು ಇದಕ್ಕಿಂತ ಖರಾಬ್ ಆದವ್ರಿ ನಾನು ಹ್ಯಾಂಡ್ ರೈಟಿಂಗ್ ಈಗಂತೂ ಕೇಳ್ಬೇಡ್ರಿ ಈಗಂತೂ ತಿಳಿದೇ ಇಲ್ಲ ಭಾಳ ಬರೆಯೋದು 4 ದಿನ ಹುಚ್ಚಿಡ್ತೀರಿ ಅಷ್ಟೇ 4 ದಿನ ಆದ್ಮೇಲೆ ಮತ್ತೆ ಹುಚ್ಚಿ ಹೋಗ್ಬಿಡುತ್ತೆ ಆಮ್ಯಾಗ ಅನಿಸುತ್ತೆ ಹೋಗೋ ಮಾರ ಯಾವ ಬರೋದು ಕೊಡ್ಬೇಕು ಅಂತೇಳಿ ಬಿಟ್ಬಿಟ್ಟೆ ಮತ್ತೆ 4 ದಿನ ಅಷ್ಟದ ಹುಚ್ಚಿಡ್ದು ದಿಲ್ ಮೇ ಧಡ್ಕನ್ ರಹೆ ನಾ ರಹೆ इसमें अर्जों की तरह ಎಲ್ಲೈತಿ ಇಲ್ಲಿ ಮೇರಿ ತನ್ಹಾಯಿ ಕಿ ಇಲ್ಲಿ ಕೆಳಗ
ದಿಲ್ ಮೇ ಧಡಕನ್ ರಹೆ ನಾ ರಹೆ ಇಸ್ಮೆ ಆರ್ಜು ಕಿ ತರಹ ರಹೆ ಬಿಡಪ್ಪ. ಸೀರಿಯಸ್ಲಿ ರೀ ನನ್ನ ಹ್ಯಾಂಡ್ ರೈಟಿಂಗ್ ಸಲ ಎಷ್ಟು ಬಯಸ್ಕೊಂಡೆಲ್ಲ ಹತ್ತೀನಿ ನಿಮಗೆ. ಯಪ್ಪ ನಮ್ಮ ಮೇಡಮ್ ಹತ್ರ ಜರ್ನಲ್ ಹಿಂಗೆ ಸೀದಾ ಹರದು ಹೋಗಾಡ್ಬಿಟ್ಟಿದ್ದಿಲ್ಲ, 2-3 ಸಲ ಹರದು ಹೋಗಾಟಿದ್ರು. ಅಷ್ಟು ಬಯಸ್ಕೊಂಡಿದ್ದೀನಿ ಹ್ಯಾಂಡ್ ರೈಟಿಂಗ್ ಸಲ. ಏನೋ ಗೊತ್ತಿಲ್ರಿ ಎಷ್ಟು ಚಂದ ಹ್ಯಾಂಡ್ ರೈಟಿಂಗ್ ನಾವು ಬರೀಬೇಕು ಅನ್ಕೊಂಡಿದ್ದಿಲ್ಲ, ಅಷ್ಟು ಖರಾಬ್ ಆಗ್ತದೆ ಹೋಗುನು. ಭಾರಿ ಹೊಲಸ ಹ್ಯಾಂಡ್ ರೈಟಿಂಗ್ ಅಂತ ಅವನು. ಈಗಾದ್ರೂ ಯಾರೇನ್ರಿ ಬರೀ ಏನ್ರ ಫಾರ್ಮ್ ಗೇಮ್ ತುಂಬಬೇಕಾದ್ರೆ ಕೊಟ್ಟರೆ ತಿಳ್ಕೊರಿ ಕೈಯಾಗ ಪೆನ್ ಫಾರ್ಮ್ ತುಂಬ ಅಂತೇಳಿ. ಏ ಅಪ್ಪ ಯಾಕ್ರ ಕೊಟ್ರಪ್ಪ ಅನಿಸ್ ಬಿಡೋದೈತಿ. ಹೊಟ್ಟೆ ಅದು ಅಕ್ಷರ ಮೂಡಲಾಗಿದೆ ಈಗಾದ್ರೂ ಹೊಟ್ಟೆ ಬರೆಯೋಕೆ ಬರಲಾಗೈತಿ. ಯಾರು ಅನ್ಕೊಳೋ ಏನು ಅನ್ಕೊಡ ಕಲ್ತಾರೋ ನೋಡ್ಕೋಬೇಕು ನೋಡ್ರಿ. ಹಂಗಾಗ್ತವೆ ಹ್ಯಾಂಡ್ ರೈಟಿಂಗ್ ಕಟ್ ಅಲಸಿರಿಪ್ಪ. ಖರೆ ಹ್ಯಾಂಡ್ ರೈಟಿಂಗ್ ಚಲೋ ಆಗ್ಬೇಕು ನೋಡ್ರಿ. ಮೇನ್ ಹೇಳ್ತಾರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಮೇಲೆ ಮನುಷ್ಯ ಜಡ್ಜ್ ಮಾಡ್ತಾನಂತ ಎಷ್ಟು ಎಜುಕೇಟೆಡ್ ಅವ ಅಂತೇಳಿ. ನಾವು ಇಟ್ಟು ಕಲ್ತು ಹ್ಯಾಂಡ್ ರೈಟಿಂಗ್ ನೋಡಿದ್ರಪ್ಪ ಅಂತಂದ್ರೆ ಮೊನ್ನೆ 2ರಿಂದ ಮುಗಿಸ ಅನ್ಕೋಬೇಕು. ಡಾಕ್ಟರ್ಗಳು ಬರೀತಾರಲ್ಲ ಗುಳಿಗೆ ಹಂಗೆ ಬರೀತಾರ. ಭಾರಿ ಹೊಲಸಪ್ಪ ಹ್ಯಾಂಡ್ ರೈಟಿಂಗ್. ನಮ್ದೇನೋ ಸ್ವಲ್ಪ ಕೆಲಸ ಇದ್ರಪ್ಪ, ಕೆಲಸ ಮುಗಿಸೋ ಮತ್ತೆ 1 hour later. ಜಸ್ಟ್ ಬಂದಿರಪ್ಪ ಜಿಮ್ಮಿಂದ. ಏನು ಮನೆಗೆ ಬಿಡಿಸೋದಿರಲ್ಲ ರಂಗೋಲಿ ಹೀಗೆ ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡತ್ತೀರ ನೋಡ್ರಿ. ಮನೆಗೆ ಪ್ರಾಕ್ಟೀಸ್ ಮಾಡತ್ತಾರೆ. ಎಲ್ಲಿ ಹೋತಿ ಹೋಗಮಿರ್ಲಿ ಪಿಂಟ ಹೋಗು ಮತ್ತೆ ಎಕ್ಸಸೈಸ್ ಹಾಕ್ರಿ ಅವ್ರು ಮಸ್ತ್. ಅಲ್ಲಿ ಸ್ವಲ್ಪ ಪ್ರೋಟೀನ್ ಬಿಡೋಣ. ಆ್ಯಕ್ಚುಲಿ ಜಿಮ್ ಶೂಟ್ ಮಾಡ್ಬೇಕು ಅನ್ಕೊಂಡಿದ್ರಿ, ಬಟ್ ಅಲ್ಲಿ ಅಲಾವ್ ಇಲ್ಲ ಅನ್ಸುತ್ತೆ. ನನಗೂ ಗೊತ್ತಿಲ್ಲ, ಸುಮ್ಮನೆ ಯಾಕೆ ಮಂದಿ ಬಂದಿರ್ತಾರಲ್ಲ ಅವ್ರಿಗೆ ಅನ್ಕಂಫರ್ಟಬಲ್ ಆಗುತ್ತೆ ಅಂತೇಳಿ ಶೂಟ್ ಮಾಡೋಕ್ಕಾಗಿಲ್ಲ. ಇವತ್ತು ಪುಷ್ ವರ್ಕೌಟ್ ಇತ್ತ, ಪುಷ್ ವರ್ಕೌಟ್ ಮುಗಿಸಿದೆ. ಇಲ್ಲಿ ಈಗ ಒಂದು ಸ್ಕೂಪ್ ಪ್ರೋಟೀನ್ ಹಾಕೋಣ. ಎಸ್ ಏನ್ ಗೊತ್ತಿಲ್ರಿ, ಕ್ಯಾಮ್ರಾ ಸಲುವಾಗಿ ಮುಂಜಾನೆ ವೇಟ್ ಮಾಡತ್ತೀನಿ. ಕ್ಯಾಮ್ರಾ ಮುಂದೆ ಇನ್ನೂ ಬರೋಕ್ ರೆಡಿಲ್ಲ. ಯಾವಾಗ ಬರ್ತಾನೋ ಯಾರಿಗೂ ಗೊತ್ತಿರಿ. ಟೈಮ್ 6 ಆತ. ಒಂದು ಮುಂಜಾನೆ 10-11 ವೇಟ್ ಮಾಡತ್ತೀನಿ. ಈಗ ಬರ್ತಾನೆ ಅಂತ ಹೇಳಿ ಇನ್ನೂ ಬರೋಕ್ ರೆಡಿ ಇಲ್ರಿಪ್ಪ. ಹಿಂಗಾರಿ ನಾವು 5 ಟೈಮ್ ನಾವು ಏನು ಭಾಳ ವೇಟ್ ಮಾಡಿರ್ತಿಲ್ಲ ಅವ್ರು ಬರೋದಿಲ್ಲ. ಹಂಗೇನು ಮಾಡೋದಿಲ್ಲ. ಇವತ್ತು ಅವ್ರು ಔಟ್ ಆಫ್ ಡೆಲಿವರಿ ಅಂತ ಕೊಟ್ಟರೆ, ಡೆಲಿವರಿ ಔಟ್ ಆಗಿದೆ ಅಂತ ಕೊಟ್ಟರೆ ಅವ್ರು ಬರ್ಬೋದು ನೋಡ್ರಿ. ಇನ್ನೂ ಸ್ವಲ್ಪ ವೇಟ್ ಮಾಡೋ ಮತ್ತೆ ಇನ್ನೊಂದು 6 ಮಟ ವೇಟ್ ಮಾಡೋ ಮತ್ತೆ ಆಯ್ತಪ್ಪ ಅಂದ್ರೆ ಚಲೋ ಇತ್ತು. ಬಂದ್ರೆ ಭಾಳ ಚಲೋ. ಇಲ್ಲಿ ನಮ್ದು ಶೇಕ್ ರೆಡಿ. ಇದು ಏನು ಗೊತ್ತಿಲ್ರಿ, ಮಸಲ್ ಬ್ಲೇಸರ್ ಶೇಕರೇ ಸರಿ ಬರೋದಿಲ್ಲ. ಇಲ್ಲಿ ಬೆಳತಿದ್ರೆ ನೋಡತ್ತೀನಿ ನಾನು. ನೋಡ್ರಿ ಇವ್ರು ಮನ್ಯಾಗ ರಂಗೋಲಿ ಪ್ರಾಕ್ಟೀಸ್ ಮಾಡ್ಸ್ಯಾರ ಇವ್ರು. ಬರ್ರಿ ಬಿಡ್ರಿ. ಹೋಗು ಪಿಂಟೆ ಹೋಗು. ಮತ್ತೆ ಇವನಿಗೊಬ್ಬ ಫನ್ಫೇರ್ ಕರ್ಕೊಂಡು ಹೋಗ್ಬೇಕಂತ್ರಿ. ಹೋಗು ಇರ್ಲಿ ಪಿಂಟೆ. ಬಂತ ಅನ್ಸತ್ರಿ ಪಾ ಕ್ಯಾಮ್ರಾ. ಹೇಗಿತ್ತಲ್ರಿ ಬಂತ್ರಿಪ್ಪ ಫೈನಲಿ ನಮ್ಮ ಕ್ಯಾಮ್ರಾ ಬತ್ತು ನೋಡ್ರಿ. ಅದು ಅನ್ಕೊಳಕತ್ತಿದ್ದೆ ನಾನು ಯಾಕಿನ್ನೂ ಬಂದಿಲ್ಲ ಅಂತೇಳಿ. ಬಂದೈತಿ ಈಗ ಕೊಟ್ಟೋದ್ರೆ ನೋಡಮ್ರಿ ಓಪನ್ ಮಾಡ್ತೀನಿ. ಅದು ಪಿಂಟು ಅನ್ಬಾಕ್ಸ್ ಮಾಡ್ತಾನೆ. ಇನ್ನೊಂದು ಐಟಮ್ ಬರಬೇಕಾಗಿತ್ತು, ಇನ್ನೂ ಐಟಮ್ ಬಂದಿಲ್ಲ. ಮೇನ್ ಐಟಮ್ ಬರಬೇಕಾಗಿತ್ತು, ಅದು ಬಂದಿಲ್ಲ. ಎಟ್ಟು ಪದ್ಧತಿ ಸರಿ ತೆಗಿತಾನೆ ನೋಡ್ರಿ. ಮತ್ತು ಆಮೇಲೆ ಏನಾರ ಆಗಿತ್ತಂದ್ರೆ ಮತ್ತೆ ಹೊಳ್ಳಿದ ಮಾಡಕ್ಕೆ ಏನು ಸಿಕ್ಕ್ರಿಪ್ಪ. ನಾವು ಸಿಕ್ಕಿ ಮುಂಜಾನೆ ವೇಟ್ ಮಾಡ್ತಿದ್ದೆ. ಫೈನಲಿ ನಮ್ಮ ಕ್ಯಾಮ್ರಾ ಬಂದಿದ್ದು ನಮ್ಮ ಕಡೆ. ಓಪನ್ ಮಾಡ್ತಾರೆ ಸಂಗ ನಮ್ಗೆ ಏನು ಕ್ಯಾಮ್ರಾ ಐತೆ ಅಂತ ಹೇಳಿ. ವೇಟ್ ಇತ್ತಪ್ಪ. ಬಿತ್ತು ನೋಡ್ರಿ ದಪ್ಪ ಅಂತೇಳಿ ಎಲ್ಲ ಹೊಡೆದೇ ಬಿಡ್ತೀನಿ ನಾನು. ಇದನ್ನೇ ಜಲ್ಲತ್ ನನಗೋತ್ರ ಗಾಡಿ ಮೇಲೆ ಬಿತ್ತಿರೋದು ಕ್ಯಾಮ್ರಾ ಬಿಡೋಣ. ಯಪ್ಪ ಹೋದ್ರಿ ನಾನು ಪಡ ಇರವ. ನಮ್ಮ ಮಮ್ಮಿದವ್ರು ರಂಗೋಲಿ ತೊಗೋಬೇಕಂತ್ರಿ. ನಮ್ದಿಲ್ಲ ಹತ್ತೈತಿ, ನಾವು ಏನು ತೆಗಿಯಾಗತ್ತೀವಿ. ರಂಗೋಲಿ ತೊಗೋಬೇಕಂತೆ. ಇರ ನಮ್ದಿಲ್ಲಿ ಇಂಪಾರ್ಟೆಂಟ್ ಬಂದೈತಿ. ಇರವ ನಿನ್ನೆ ಹಲೋ ಪಿಂಡ್ ನಾವು ಕ್ಯಾಮ್ರಾ ತೆಗಿತೀವಿ, ರಂಗೋಲಿ ತೊಗೋಬೇಕಂತ ಫೋನ್ದಾಗ. ಎಸ್ ಇಲ್ಲ ಐತೆ ನೋಡ್ರಿ. ನಮ್ದು ಇನ್ಸ್ಟಾ ಎಕ್ಸ್ಪೋರ್ ತರ್ಸಿನಿ. ಲೇಟೆಸ್ಟ್ ಆಗಿ ಬಂದೈತಿ ಇದು ಕ್ಯಾಮ್ರಾ, ಅದಕ್ಕೆ ಇದು ತರ್ಸಿನಿ. ಆ್ಯಕ್ಚುಲಿ ಏನು ಗೊತ್ತೇನ್ರಿ, ನಾನು ಒಂದು ಗೋಪ್ರೋ ತೊಗೋಬೇಕು ಅನ್ಕೊಂಡಿದ್ದೆ. ಗೋಪ್ರೋ ಇಲ್ಲಾಂದ್ರೆ ಇನ್ಸ್ಟಾ ಇನ್ನೊಂದು ಬರ್ತೈತಿ ಎಸ್ ಪ್ರೋ ಅಂತ ತೊಗೋಬೇಕು ಅನ್ಕೊಂಡಿದ್ದೆ. ಆ್ಯಕ್ಷನ್ ಕ್ಯಾಮ್ರಾ ಬೇಕಾಗಿತ್ತು ನನಗೆ. ಬಟ್ ಆಮೇಲೆ ನನಗೆ ಅನಿಸ್ತಾ ಅದ್ರ ಬದಲಿ ಇದು ಚಲೋ ಅಂತ ಅನಿಸ್ತೆ. ಯಾಕಂದ್ರೆ ಇದ್ರೊಳಗೆ ನೀವು ಸ್ವಲ್ಪ ಏನೈತೆ ರೀ, ಸ್ವಲ್ಪ ಸಿನಿಮೆಟಿಕ್ ನೀವು ತೊಗೋಬೋದು. ಅಂದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆ್ಯಂಗಲ್ ಒಳಗೆ ನೀವು ಶೂಟ್ ಮಾಡ್ಬೋದು. ಇದು ನನಗೆ ಬೆಟರ್ ಅನಿಸ್ತೆ. ಆ್ಯಕ್ಷನ್ ಕ್ಯಾಮ್ರಾಗಿಂತ ಇದು ಬೆಟರ್ ಅನಿಸ್ತೆ. ಇದು ಆ್ಯಕ್ಷನ್ ಕ್ಯಾಮ್ರಾನೇ ಐತಿ, ಬಟ್ ಇದು 360 ಡಿಗ್ರಿ ಎಲ್ಲ ಕ್ಯಾಪ್ಚರ್ ಮಾಡ್ಬೋದು. ಸೊ ಹಂಗಾಗಿ ತರ್ಸಿನಿ. ಮಸ್ತ್ ಇದೆ ಕ್ಯಾಮ್ರಾ, ಮಾತ್ರ ಅಲ್ಟಿಮೇಟ್ ಐತಿ. ಇನ್ನು ಇದ್ರ ಬಗ್ಗೆ ಸ್ವಲ್ಪ ನೋಡ್ಬೇಕು ನಾನು ಯಾವ ರೀತಿ ವರ್ಕ್ ಆಗುತ್ತೆ ಏನೈತೆ ಅಂತೇಳಿ. ಎಡಿಟಿಂಗ್ ಇಟ್ಕೊಂಡು ಸ್ವಲ್ಪ ಇವ್ರದೇ ಒಂದು ಎಡಿಟಿಂಗ್ ಆ್ಯಪ್ ಐತಿ, ಹಾಗೂ ಮತ್ತು ಡೆಸ್ಕ್ಟಾಪ್ ಒಳಗೆ ನೀವು ಒಂದು ಅಪ್ಲಿಕೇಶನ್ ಐತಿ, ಅದ್ರೊಂದು ಎಡಿಟಿಂಗ್ ಮಾಡ್ಬೋದು. ಮಸ್ತ್ ಇದಿರೋದು ಕ್ಯಾಮ್ರಾ. ಈಗ ಇದು ಸ್ಟಿಕ್ ತರ್ಸಿನಿ. ಅದು ಯಾಪ್ರಿ ಶಕಿಲಿಪ್ಪ ಯಾಪ್ರಿ ಬರ್ಬಿಡೋದು ನೋಡ್ರಿ. ಇದು ಬರ್ರಿ ನೋಡ್ರಿ, ಇದು ಸ್ಟಿಕ್ ತರ್ಸಿನಿ. ಇದು ಸ್ಟಿಕ್ಕಿಗೆ 4,000 ರೂಪಾಯಿ, 4,500 ರೂಪಾಯಿ ತೆಗಿ ಪಿಂಟೆ. ಹೆಂಗೆ ಸ್ಟಿಕ್ ಇದು ಸ್ಟಿಕ್ ನೋಡ್ರಿ, ಇನ್ಸ್ಟಾ 360 ಸ್ಟಿಕ್. ಇದಕ್ಕೆ 4,000 ರೂಪಾಯಿ ಐತ್ರಿ. ಏನು ನೋಡ್ರಿ, ಇಟ್ಟು ಕ್ಯಾಮ್ರಾ ತಗೋಬೇಕಾದ್ರ ಜೊತೆನೂ ಕೊಡೋದಿಲ್ಲ. ಸ್ಟಿಕ್ ಹಿಂಗೆ ತೆಗಿಬೋದು, ಹಿಂಗೆ ಜಗ್ಬೋದು. ಹಿಡಿ ಹೇಳ್ತೀನಿ, ಹಿಂಗೆ ಜಗ್ಬೋದು ರೀ. ಜಗ್ಬೇಕು ನೋಡ್ರಿ, ಹಿಂಗೆ ಜಗ್ಬೋದು. ಇಷ್ಟು ಮಸ್ತ್ ಚಲೋ ಐತಲ್ಲ. ಸ್ಟಿಕ್ ಐತಿರದ ಸ್ಟಿಕ್ ವಿತ್ ಸ್ಟ್ಯಾಂಡ್ ಐತ್ರಿ. ಇದ್ರೊಳಗೆ ನಿಮ್ಗೆ ಇನ್ನೊಂದು ಬರ್ತೈತಿ, ಅದು 2,000 ರೂಪಾಯಿ ಐತಿ. ಅದ್ರೊಳಗೆ ನಿಮ್ಗೆ ಬರೀ ಏನಾಗುತ್ತೆ ಅಂದ್ರೆ ಬರೀ ಸ್ಟಿಕ್ ಬರ್ತೈತಿ. ಇದು ಹೆಂಗೈತಪ್ಪ ಅಂದ್ರೆ ವಿತ್ ಸ್ಟಿಕ್ ವಿತ್ ಟ್ರೈಪಾಡ್ ಬರ್ತೈತೆ ರೀ. ಇದು ಕೆಳಗೆ ಟ್ರೈಪಾಡ್ ಐತಿ. ಹಿಂಗೆ ಓಪನ್ ಮಾಡಿ ಪ್ರಿಂಟ್ ಇಲ್ಲ, ಹಿಂಗೆ ಕೆಳಗೆ ಪ್ರೆಸ್ ಹಂಗಲ್ಲ, ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಓಪನ್ ಮಾಡಿ ಹಿಂಗೆ ಹಾಂ ಹಿಂಗೆ ಓಪನ್ ಮಾಡ್ಬೇಕು. ಎಸ್ ಹಿಂಗೆ ಟ್ರೈಪಾಡು ಬರ್ತೈತಿ ಇರ್ದು.
ಎಲ್ಲ ನಮಗೆ ಹಿಂಗಿಟ್ಟು ಟ್ರೈಪಾಡ್ ಇಟ್ಟು ಶೂಟ್ ಮಾಡ್ಬೇಕು ಏನ್ರಿ ಕ್ಯಾಪ್ಚರ್ ಮಾಡ್ಬೇಕಂದ್ರೆ ಅದ್ರ ಜೊತೆ ಬಂದ್ಬಿಡ್ತೈತೆ ರೀ. ಮತ್ತು ಇದಕ್ಕೊಂದು ಎಕ್ಸ್ಟ್ರಾ ಮತ್ತೆ 2,000 ರೂಪಾಯಿ ಕೊಡ್ಬೇಕಾಗ್ತದೆ ನಾನು. 1,500 2,000 ರೂಪಾಯಿ ಆಗ್ತದೆ. ಅದಕ್ಕೆ ಎರಡು ಕೂಡಿದ್ದು ತೊಗೊಂಡ್ರೆ ಮತ್ತೆ ನಂಗೆ 4,500 ರೂಪಾಯಿನೂ ಬಿತ್ತು. ಬರೀ ಸ್ಟ್ಯಾಂಡ್ ಬೇಕಂದ್ರೆ ಸ್ಟ್ಯಾಂಡು ತೊಗೋಬೋದು. ಅದು 2,500 ರೂಪಾಯಿ ರೀ. ಮಸ್ತ್ ಭಾರಿ ತೆಗ್ದಾರ ನೋಡ್ರಿ. ಇಬ್ಬರು ಕೂತ್ ಪ್ರಾಕ್ಟೀಸ್ ಮಾಡ್ಕೋತ ಕೂತಾರ ಮನ್ಯಾಗ ರಂಗೋಲಿ. ಪಿಂಟು ಲೈಟ್ ಹಚ್ಚು ಪಿಂಟು ಏನು ಸಿಕ್ಕೈತಿರ್ಪ ಅನ್ನೋ ಸಿಕ್ಕೈತಿಪ್ಪ ಸಿಕ್ಕೈತಿ ಅನ್ನೋ ಸಿಕ್ಕೈತಿ. ಅನ್ಬಾಕ್ಸಿಂಗ್ ಪಿಂಟುನೇ ಮಾಡಲಿ ನಿಂದ್ರಿ ಚಂದಕ್ಕೆ ಪಿಂಟು ಅನ್ಬಾಕ್ಸಿಂಗ್ ಮಾಡಿ. ಕ್ಯಾಮ್ರಾ ರೆಡಿ. ವಾರಂಟಿ 3 ವರ್ಷ ಏನೋ ವಾರಂಟಿ ಐತ್ರಿ. ಇಲ್ಲಿ ನೋಡಕ್ಕೆ ಸಿಗುತ್ತೆ ವಾರಂಟಿ 1 ವರ್ಷದ ಐತ್ರಿ. 3 ವರ್ಷ ಅಲ್ಲ 1 ವರ್ಷ ವಾರಂಟಿ ಕೊಟ್ರೆ ಎಲ್ಲ ಫೀಚರ್ಸ್ ಅದಾವ. ಇದು 8K ಶೂಟ್ ಮಾಡ್ತೈತ್ರಿ. ಅಲ್ಟಿಮೇಟ್ ಐತಿ. 8K ಶೂಟ್ ಮಾಡ್ತೈತಿ ವಿಚಾರ ಮಾಡ್ರಿ. 4K ಅಲ್ಲ 8K ಒಳಗೆ ಹೋಗ್ತೈತಿ. ಅದಕ್ಕೆ ತೊಗೊಂಡಿದ್ದೆ ನೋಡು ಮತ್ತೆ ಹೆಂಗೆ ಆಗತ್ತೆ. ಸೌಕಾಸ ನೋಡ್ರಿ ಕ್ಯಾಮ್ರಾ ಅಲ್ಟಿಮೇಟ್ ಇತ್ತಲ್ಲ. ಮಸ್ತ್ ಐತೆ ನೋಡ್ರಿ ಕ್ಯಾಮ್ರಾ. ಇದೇನು ಫೀಲ್ ಇರ್ತದೆ ಗೊತ್ತಿಲ್ಲ ತೆಗಿಯಾಕೆ. ಇದೊಂಥರ ಏನೋ ಫೀಲ್ ಇರ್ತೈತಿ. ಬಟ್ ಈ ಸದ್ಯಕ್ಕೆ ತೆಗಲ್ಲ. ವೇಟ್ ಐತ್ರಿ ಫುಲ್ ಹೆವಿ ಐತಿ. ಮಸ್ತ್ ಭಾರಿ ಐತ್ರಪ್ಪ ಕ್ಯಾಮ್ರಾ. ಇದು ನೋಡಕ್ಕೆ ನಾ ಇನ್ನೂ ಸ್ವಲ್ಪ ದೊಡ್ಡದಿರುತ್ತೆ ಅನ್ಕೊಂಡಿದ್ದೆ. ಬಟ್ ಚಲೋ ಐತಿ. ಕಾಂಪ್ಯಾಕ್ಟ್ ಐತಿ. ಮಸ್ತ್ ಐತಿ. ಇದು ಲೆನ್ಸ್ ಇಲ್ಲಿ ಕವರ್ ಕೊಟ್ಟಾರೆ. ಓಕೆ ನೈಸ್. ಇನ್ಸ್ಟಾ X4. ಇದ್ರ ಜೊತೆ ಏನು ಕೊಟ್ಟರೆ ನೋಡೋಣ್ರಿ. ಮತ್ತೆ ಇದ್ರ ಜೊತೆ ಒಂದು ನಮಗೆ ಬುಕ್ ಕೊಟ್ಟಿರ್ತಾರೆ. ಓಕೆ ಸೊ ನೋಡ್ರಿ ಇದೊಂದು ಬುಕ್ ಐತಿ ಇದ್ರೊಳಗೆ. ಇಲ್ಲೇ ತೋರ್ಸಾಗತ್ನಲ್ಲ ಮಾಮ. ಓಕೆ ಸೊ ಇಲ್ಲೊಂದು ಪೌಚ್ ಕೊಟ್ರಿ ನಮಗೆ. ಓಹೋ ಓಕೆ ಪೌಚ್ ಚಲೋ ಐತಿ ಬಿಡ್ರಪ್ಪ. ಪೌಚ್ ಐತಿ. ಪೌಚ್ ಒಳಗೆ ಕೊಟ್ರೆ ಮತ್ತೆ ನಮ್ಮ ಓಹೋ ಪೌಚ್ ಒಳಗೆ ಇವು ಕೇಬಲ್ ಕೊಟ್ಟರೆ ಚಾರ್ಜ್ ಮಾಡೋಕ್ಕೆ ನಿಮ್ಮ ಡೇಟಾ ಟ್ರಾನ್ಸ್ಫರ್ ಮಾಡೋಕ್ಕೆ ಎಲ್ಲ ಒಂದೇ. ಇದು ಯಾವ್ದು ಐತಿ ರೀ? ಟೈಪ್ ಸಿ ಐತಿ. ಇದು ಟೈಪ್ ಸಿ ಪೋರ್ಟ್ ಐತಿ. ಕ್ವಾಲಿಟಿ ಚಲೋ ಐತಿ. ನೈಸ್ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇಲ್ಲಿ ಇದೇನೋ ಕೊಟ್ಟರೆ ಇದ್ರ ಜೊತೆ ಕವರು ಕೊಟ್ಟರಲ್ರಿ. ಇದು ಮಸ್ತ್ ಐತಿ. ಇದ್ರ ಜೊತೆ ಹಿಂಗೆ ಕವರು ಕೊಟ್ಟರೆ ನೋಡ್ರಿ. ಇದು ಎಕ್ಸ್ಟ್ರಾ ಪ್ರೊಟೆಕ್ಷನ್ಸ್ ಎಲ್ಲ ಇರ್ಬೋದು. ಹಿಂಗೆ ಹಾಕ್ಬೋದು. ಓಕೆ ಹೆಂಗೈತಿ ಬೀಳಬಾರ್ದು ಅಂತ ಹೇಳಿ. ಬೀಳಬಾರ್ದು ಅಂತ ಐತಿ. ಓಕೆ ನೈಸ್ ನೋಡ್ರಿ ಹಿಂಗೈತಿ. ಗ್ರಿಪ್ ಸ್ವಲ್ಪ ಹಿಂಗೆ ಬಿತ್ತಪ್ಪ ಅಂದ್ರೆ ಒಂದು ಸೈಡ್ ಹಿಂಗೆ ಹೋಲ್ಡ್ ಮಾಡ್ತೈತಿ. ಗ್ರಿಪ್ ಚಲೋ ಐತಿ. ನೈಸ್. ಮತ್ತೇನು ಕೊಟ್ಟರು ಇದ್ರ ಜೊತೆ? ಮತ್ತೇನು ಕೊಟ್ಟಿರಲ್ರಿ? ನಾಯಿಸ್ಕಿ ಇದು ಕೊಟ್ಟಿರ್ತಾರೆ ಅಂದ್ಕೊಂಡಿದ್ದೆ ನಾನು. ಇಲ್ಲ ಐತೆ ನೋಡಮ್ಮ. ಪ್ರೊಟೆಕ್ಷನ್ ಇದು ಕೊಟ್ಟಿರ್ತಾರೆ ಅಂದ್ಕೊಂಡಿದ್ದೆ ನಾನು. ಲೆನ್ಸ್ ಇವೆಲ್ಲ ಕ್ವಿಕ್ ಗೈಡ್ ಆಗೋದು. ಇಲ್ಲಿ ಕೊಟ್ಟರು ನೋಡ್ರಿ. ಓಕೆ ಇದು ಲೆನ್ಸ್ ಕೊಟ್ಟರೆ ಒಂದು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಸಲುವಾಗಿ ಲೆನ್ಸ್ ಕೊಟ್ಟಿರ್ತಾರೆ. ಇವು ಇಂಪಾರ್ಟೆಂಟ್ ರೀ. ಇದು ಭಾಳ ಇಂಪಾರ್ಟೆಂಟ್ ಐತಿ. ಯಾಕೆ ಸ್ಕ್ರ್ಯಾಚು ಆಗಬಾರ್ದು. ಇದು ಏನು ರೀ? ಇದು ಏನಾದ್ರೆ ಅಂದರೆ ಸಪೋಸ್ ಅನ್ಕೋರಿ ಇವೇನು ರೀ ಲೆನ್ಸ್ ಹೋದು ಅಂತ ತಿಳ್ಕೋರಿ ಅಲ್ಲ ನಿಮ್ಮ ಕ್ಯಾಮ್ರಾನೇ ಹೋಗ್ತು ಅನ್ಕೊಬೋದು. ಅದ್ರ ಸಲುವಾಗಿ ಇದು ಲೆನ್ಸ್ ಇದೊಂದು ಕೊಟ್ಟರೆ ಇದು ಲೆನ್ಸ್ ಹಾಕಿ ಯೂಸ್ ಮಾಡಬೇಕು. ಬಟ್ ಇನ್ನೊಂದು ಪ್ರಾಬ್ಲಮ್ ಗೊತ್ತಿರಿ. ಇದು ಹಾಕಿ ಯೂಸ್ ಮಾಡಿದ್ರೆ ಅದು ಕ್ಲಾರಿಟಿ ಬರೋದಿಲ್ಲ. ಒಂಥರ ಹಿಂಗೆ ಇದು ಆದಂಗೆ ಆಗುತ್ತೆ ರೀ. ಏನಂತಾರೆ ರಿಫ್ಲೆಕ್ಟ್ ಆದಂಗೆ ಆಗುತ್ತೆ. ಸೊ ನೋಡ್ಕೊಂಡು ಯೂಸ್ ಮಾಡ್ಬೇಕು. ಇದು ಕಳ್ಕೊಬಾರ್ದು. ಇದು ಭಾಳ ಇಂಪಾರ್ಟೆಂಟ್ ಐತಿ. ಮತ್ತು ಇದು ಮುತ್ತಾಗತ್ತೆ ಬುಕ್. ಮತ್ತು ಇವೆಲ್ಲ ಏನು ಬುಕ್ ಅದಾವೆ. ನಾವು ಲೈಫ್ ಒಳಗೆ ಓದೋದಿಲ್ಲ. ಏನೇನೈತಿ ಮಸ್ತ್ ಐತ್ರಿ. ಮಾಡಿ ತೋರಿಸ್ತೇವತ್ತ. ನಾನು ನಾಳೆ ಪಿಂಟೆ ಇದು ಟೆಸ್ಟ್ ಮಾಡ್ತೇವತ್ತ. ಇನ್ನೊಂದು ಏನು ಮಾಡ್ತೀನಿ ರೀ. ಇದ್ರ ಮೆಮ್ರಿ ಕಾರ್ಡ್ ಬೇಕಾಗಿತ್ತು. ಆ್ಯಕ್ಚುಲಿ ಮೆಮ್ರಿ ಕಾರ್ಡ್ ಬಂದಿಲ್ಲ. ಮೆಮ್ರಿ ಕಾರ್ಡ್ ಒಂದು ಬರತೈತಿ. ಮಸ್ತ ಮನ್ಗಂಡು ಗೊತ್ತಾಗಿತ್ತು ಪಿಂಟೆ. ಮಸ್ತ್ ಇರೋದು. ಡ್ರೋನ್ ಎಫೆಕ್ಟ್ ತೊಗೋಬೋದು ನೀವು. ಫೇಕ್ ಡ್ರೋನ್ ಶಾಟ್ ತೊಗೋಬೋದು. ನಿಂಗೆ ಡ್ರೋನ್ ಬಂದಂಗೆ ಅನಿಸುತ್ತೆ. ಡ್ರೋನ್ ಅನ್ಸ್ದಂಗೆ ಅನಿಸುತ್ತೆ ಮ್ಯಾಗ. ಸಾಕ್ರಿ ಸಫಿಸಿಯೆಂಟ್ ಐತಿ ಶೂಟ್. ನಾನು ಇನ್ನೊಂದು ಬರ್ತೈತ್ರಿ ಇದ್ರೊಳಗೆ. ಈ ಸ್ಟಿಕ್ ಒಳಗೆ ಇನ್ನೊಂದು ಬರ್ತೈತಿ. ಎಷ್ಟು ಸೆಂಟಿಮೀಟರ್ ಐತಿ ನೆನಪಿಲ್ಲ ನನಗೆ. ಅದಕ್ಕೆ 11,000 ರೂಪಾಯಿ ಐತ್ರಿ. ಇದು ಇಟ್ಟೇ ಬರ್ತೈತೆ ಅಂದ್ಕೊಂಡಿದ್ದೆ. ಬಟ್ ಇದು ಸಾಕು ಸಫಿಸಿಯೆಂಟ್ ಐತಿ. ನಮ್ಗೆ ಏನಂತ ಪ್ರೀಬೇಕು. ಮಸ್ತ್ ಇಟ್ಟಿರೋದು ಸಾಕು. SD ಕಾರ್ಡ್ ಫ್ರೈಡೇ ಬರ್ತೈತೆ ಅಂದ್ರಿ. ಈಗ ಜಸ್ಟ್ ಚೆಕ್ ಮಾಡಿದೆ ನಾನು. SD ಕಾರ್ಡ್ ಈಗ ಬರ್ತೈತೆ ಅನ್ಕೊಂಡಿದ್ದೆ. ಅದೇ ಅನ್ಕೊಂಡೆ ಅವ್ರು ಹೆಂಗೆ ಡೆಲಿವರಿ ಮಾಡಕ್ಕೆ ಬಂದ್ರೆ 2 ಐಟಮ್ ಕೊಟ್ಟು ಹೋಗ್ಯಾರ. ಅವರೇ ಡೆಲಿವರಿ ಮಾಡಿದ್ರು Amazon ಅಂತ. ಎದಕ್ಕೆ ಬಂದಿಲ್ಲ ವಿಚಾರ ಮಾಡಿದ್ರೆ ಈಗ ನೋಡಿದೆ ಆ್ಯಕ್ಚುಲಿ ಫ್ರೈಡೇ ಬರೋದೈತಿ. ವೇಟ್ ಮಾಡಬೇಕು. ಮತ್ತು ಫ್ರೈಡೇ ಮಟ್ಟ ಈಗ ವೇಟ್ ಮಾಡೋಕ್ಕಾಗಲ್ಲ. ಅದು ಯಾವಾಗ ಓಪನ್ ಮಾಡಿ ಯಾವಾಗ ನಾನು ಟೆಸ್ಟ್ ಮಾಡಿ ನೋಡ್ತೀನಿ ಒಂದು ಸಾಧ್ಯತೆ. ಕ್ಯಾಮ್ರಾ ಏನು ಮಾಡಕ್ಕೆ ಬರೋದಿಲ್ಲ. 1 hour later. ಫೈನಲಿ ತಯಾರಾದ್ರಿ ಹೋಗನ್ರಿಗೆ ಫಂಕ್ಷನ್ಗೆ. ನೋಡ್ರಿ ನಮ್ಮ ಅಮ್ಮನೂ ತಯಾರನ್ನ. ಈಗ ಒಂದು ಏನಿಲ್ಲ ಅಂದ್ರೆ 15-20 ದಿನ ಅದು ಗಂಟೆ ಫನ್ಫೇರ್ ಅಂತೇಳಿ ನೀವು ಟೈಮ್ ಸಿಕ್ಕಿದೆ ತಗೊಂಡೆ. ನಿಮ್ಮ ಅಮ್ಮವ್ರನ್ನ ಬಿಟ್ಟು ಹೊಂಟು ನಿತ್ತಿ ನಮ್ಮನವ್ರು ಇಲ್ಲವ್ರ ನೋಡ್ರಿ. ಹಾಯ್ 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 ಪಾಪ. A few minutes later.
ಮೊನ್ನೆ ಹೋಗ್ತಿದ್ದ ಚಲೋ ನೋಡ್ರಿ ಐತಿ ಮಸ್ತ್ ಚಕ್ರಗಾನಿ ನೋಡ್ರಿ ಅಲ್ಲಿ ಚಕ್ರಗಾನಿ ದೊಡ್ಡ ದೊಡ್ಡ ಅದಾವಪ್ಪ ಎಲ್ಲ ಸ್ಟಾಲ್ಸ್ ಅದಾವು ಬಟ್ ಅಷ್ಟು ಮಂದಿ ಇಲ್ಲ ಓಕೆ ಸ್ಟಾಲ್ಸ್ ಅದಾವು ಆಗ ಏನೇನು ಅದಾವಪ್ಪ ವಾಟರ್ ಸ್ಪೋರ್ಟ್ಸ್ ಅದಲ್ಲ ಸಣ್ಣ ಹುಡುಗರಿಗೆ ನೋಡ್ರಿ ಕೂತಾನಲ್ಲಿ ಪಾಪ ಯಾರೂ ಇಲ್ಲ ಒಬ್ಬರು ಇಲ್ರಿ ಯಾರೂ ಇಲ್ಲ ಫುಲ್ ಖಾಲಿ ಐತಿ ಸಣ್ಣ ಹುಡುಗರು ಆಟ ಆಡೋದು ಹಿಂಗೆ ನೀರಾಗ ಒಬ್ಬನೇ ಆಟ ಆಡಸತ್ರಪ್ಪ ಬಂದರಿಪ್ಪ ಆಡಿ ಇದ್ರೂ ಕೂಡ ಕೊಂಟ ನೋಡ್ರವ ಏಪ್ಪ ಒಬ್ಬನ ಹೊಂಟಾನ ಇರೋ ನಂಗೆ ಬಿಟ್ಟೆ ಸುಡಾತೈತಿ ಇದೊಂದು ತೊಗೊಂಡೆ ನೋಡ್ರಪ್ಪ ತಿನ್ನೆ ಯಾರೂ ಇಲ್ರಿ ಒಬ್ಬನ ಆಟ ಆಡೋದು ಎಲ್ಲ ಖಾಲಿನೇ ಅವ್ರಿಪ್ಪ ಇರೋ ನಮ್ಮ ದೋಸ್ತರು ಬಂದ್ರಪ್ಪ ಹಾಯ್ ಆತನ ಬರೀ ಬಾಯಿಲ್ ಆತನ ಹಾಂ ಈಗ ಮಾಡೋದ ಹಾಯ್ ಅವ 1 hour later. ಆದ್ರಪ್ಪ ಮಾಡಿ ಬಂದ ಮುಗೀತ ಬಟ್ ಏನು ಗದ್ಲಿ ಇರ್ಲಿಲ್ಲ ರೀ ಅಂತ ಪರಿ ನಾವು ಏನು ಬರಾತಿಲ್ಲ ಈಗ ಮಂದಿ ಬರಾತಿದ್ರು ಆಲ್ರೆಡಿ ಮಂದಿ ಬಂದು ಆಟ ಆಡ ಹೋಗ್ಯಾರ ಏನಂತ ಪರಿ ಗದ್ಲಿರ್ಲಿಲ್ಲ ಒಬ್ಬನೇ ಪಿಂಟ ಒಬ್ಬನ ಕೂತ ಆಟ ಆಡ ನೋಡಲ್ಲ ಒಬ್ಬರು ಇಲ್ಲ ಯಾರೊಬ್ರು ಇಲ್ಲ ಒಬ್ರು ಇಲ್ಲ ನಾನೊಬ್ನ ಆಟ ಆಡ್ತಾ ಇದ್ದೀನಿ. ಬಟ್ ಏನ್ರಿ ಏನ್ ರೇಟ್ ಆಗ್ಬಿಟ್ಟವ್ರಿ 80 ರೂಪಾಯಿ ನಾವು ಆಡ್ಬೇಕಾದ್ರೆ ದೊಡ್ಡದ 25 ರೂಪಾಯಿ ಅಂತ ಅವಾಗ ದೊಡ್ಡದ ಆಡ್ಬೇಕಾದ್ರೆ ಅವಾಗ ನಾವು ಹೋಗಿ ಅಟ್ಟು ರೊಕ್ಕ ಇರ್ತಿರ್ಲಿಲ್ಲ ನಮ್ಮ ಕಡೆ ದೋಸ ಮಾಡ್ಬೋದು ಇರ್ತಿದ್ವಿ ಈ ಎಲ್ಲ ರೇಟ್ ಏನ್ರಿ 80 ರೂಪಾಯಿ 70 ರೂಪಾಯಿ ಆಗ್ಬಿಟ್ರಿ ಆದ್ರೆ ಪಿಂಟೆ ಮಜಾ ಮಾಡ್ಬಂದ ಮಸ್ತ್ ಮಜಾ ಮಾಡಿದ್ವಿ ಆಯ್ತು ರೀ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಂತ ನಿಮಗೆ ನಮ್ಮ ಬ್ಲಾಗ್ ಇಷ್ಟ ಆಗತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಬಾಯ್